ಇವತ್ತು ನನಗೆ ವಯನಾಡು 4 ದಿನ ಡ್ಯೂಟಿ ಬಂದಿತ್ತು. ಡ್ಯೂಟಿ ತಗೊಂಡು ಸೀದಾ ಕಸ್ಟಮರ್ ಕರ್ಕೊಂಡು ಹೊರಟಿದ್ದೆ ಮೈಸೂರು ಒಳಗಡೆ. ಹಂಗೆ ಗುಂಡ್ಲುಪೇಟೆ ಹೋಗಿ ಉಡುಪಿ ಸತ್ಕರ್ ಹೋಟೆಲಲ್ಲಿ ಊಟಕ್ಕೆ ಬಿಟ್ಟಿದ್ದೆ. ಹಂಗೆ ನಾನು ಊಟ ಮಾಡ್ಕೊಂಡು ಸೀದಾ ಅಲ್ಲಿಂದ ರೈಟ್ ತೊಗೊಂಡು ವಯನಾಡು ಕಡೆ ಹೊರಟೆ. ಫಾರೆಸ್ಟ್ ಎಲ್ಲ ಒಣಗೋಗಿತ್ತು. ಅಲ್ಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದಮೇಲೆ ಆನೆಗಳು ಬಂದುಬಿಟ್ಟಿದ್ದು ರೋಡಿಗೆ. ಅವು ಕ್ರಾಸ್ ಮಾಡೋವರೆಗೂ ವೆಯ್ಟ್ ಮಾಡಿ ಕ್ರಾಸ್ ಆದಮೇಲೆ ಮೂವ್ ಮಾಡ್ಕೊ ಹೊರಟ್ವಿ. ಏನೋ ಕಾಡು ಒಳಗಡೆ ಹೋಗ್ಬೇಕಾದ್ರೆ ಏನೋ ಒಂದು ಹೊಸ ಚೈತನ್ಯ. ಯಾಕೆಂದರೆ ಕಾಡೆಲ್ಲ ಒಣಗಿರೋ ಕಾಡೆಲ್ಲ ಈಗ ಮತ್ತೆ ಚಿಗುರ್ತಾ ಇದೆ. ನೋಡೋಕ್ಕೆ ಒಂಥರ ಖುಷಿ ಕಾಡನ್ನು. ಅದು ನಮ್ಮ ಬಂಡೀಪುರ ಫಾರೆಸ್ಟು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಸುಲ್ತಾನ್ ಬೇರಿ ಎಂಟ್ರಿ ಆದಾಗ ಇವನೊಬ್ಬ ತಿಕ್ಲನ್ನು ಸಿಕ್ಕದ. ಹಿಂದೆ ಮುಂದೆ ಏನೂ ನೋಡ್ತಿರಲಿಲ್ಲ. ಒಂದು ಆಪೋಸಿಟ್ ಗಾಡಿ ಬಂದರೂ ಹೊಡ್ಕೊಂಡು ಹೋಗ್ತಾನೆ ಇದ್ದ. ಹಾಗೆ ಮುಂದೆ ಬರ್ತಾ ಹೋಮ್ ಸ್ಟೇ ಸಿಕ್ತು. ಹೋಮ್ ಸ್ಟೇಗೆ ಬಂದು ಕಸ್ಟಮರ್ ಲಗೇಜ್ ಎಲ್ಲ ಇಳಿಸಿ ನಾನು ಹೋಮ್ ಸ್ಟೇದ ಒಂದು ವೀಡಿಯೋ ಮಾಡ್ಕೊಂಡಾದ್ಮೇಲೆ ಗಾಡಿದೊಂದು ಫೋಟೋ ತಗೊಂಡು ಸೀದಾ ಹೊರಗಡೆ ಹೋಗಿ ಕಾಫಿ ಕುಡಿಯೋರಂತ ಹೊರಗಡೆ ಬಂದೆ. ಇದೇ ಹೋಟ್ಲಲ್ಲಿ ನೋಡಿ ರೋಡ್ ಸೈಡಲ್ಲಿ ಇಲ್ಲೇ ಒಂದು ಕಾಫಿ ಕುಡಿದೆ. ಕೇರಳದಲ್ಲಿ ಏನಪ್ಪ ವಿಶೇಷ ಅಂದರೆ ಎಲ್ಲ ಕಡೆ ಲಾಟ್ರಿ ಮಾರ್ತಾಯಿರ್ತಾರೆ ಕೇರಳ ಕಡೆ. ಆಗಲಿ ಇರಲಿ ಅಂತೇಳಿ ನಾನು 1-2 ಲಾಟ್ರಿ ತಗೊಂಡಿದ್ದೀನಿ. ನಾಳೆ ಸಾಯಂಕಾಲ ರಿಸಲ್ಟ್ ಅಂತೆ ನೋಡೋಣ. ಅದಾದ್ಮೇಲೆ ಸೀದಾ ರೂಮ್ ಹತ್ರ ಬಂದೆ. ರೂಮ್ ಕೊಟ್ಟಿದ್ರು. ಇನ್ನು ಕೆಳಗಡೆ ಇಳಿದು ಹೋಗ್ಬೇಕು. ಇದೇ ರೂಮು. ಇದೊಂದು ಬೆಡ್ ಇದೆ. ಆಮೇಲೆ ಸೆಕ್ಯೂರಿಟಿ ಫ್ಯಾನ್ ಕೊಟ್ಟ. ಫ್ಯಾನ್ ಹಾಕೊಂಡು ಮಾಲ್ಕೊಂಡೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.